ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಕ್ರಿಸ್ಪಿಯಾಗಿ ಚೀಸಿಯಾಗಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ. ಉಪ್ಪ, ಈರುಳ್ಳಿ, ಕ್ಯಾಪ್ಸಿಕಮ್, ಚಿಲ್ಲಿ ಸಾಸ್, ಮಯೋಸಿಸ್, ರುಚಿಗೆ ತಕ್ಕಷ್ಟು ಉಪ್ಪು, ಚೀಸ್, ಬ್ರೆಡ್. ಇಲ್ಲಿ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಈರುಳ್ಳಿ ಹಾಕೋತೀನಿ. ಇದಕ್ಕೆ ಇವಾಗ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋತೀನಿ. 1 ಸ್ಪೂನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ಕೊಳ್ತೀನಿ. 2 ರಿಂದ 3 ಸ್ಪೂನ್ ಮಯೋಸಿಸ್, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೆಕ್ಸ್ಟ್ ಈಗ ನಾನಿಲ್ಲಿ ಬ್ರೆಡ್ಗೆ ತುಪ್ಪ ಸವರ್ಕೊಳ್ತೀನಿ. ಸೊ ಈಗ ನಾನೇನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಸೊ ಇದಕ್ಕೆ ನಾನೀಗ ಚೀಸ್ನ ಹಾಕ್ಕೊಳ್ತೀನಿ. ಸೊ ಈ ರೀತಿ ಚೀಸ್ನ ಫುಲ್ ನೀಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೂ ಕೂಡ ತುಪ್ಪ ಹಾಕ್ಕೊಳ್ತೀನಿ. ಈ ರೀತಿ ಚೀಸ್ಗೆಲ್ಲ ಹಾಕ್ಕೊಂಡು ಒಂದ್ರ ಮೇಲೆ ಮುಚ್ಚಿದ್ದೀನಿ. ಇದಕ್ಕೆ ಎಣ್ಣೆ ಸರ್ಕೊಳ್ತೀನಿ ನಾನು. ಸೊ ಲೋ ಫ್ಲೇಮ್ನಲ್ಲಿ ನಾನು 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಚೀಸ್ ಹಾಕಿರೋ ಕಾರಣ 2 ನಿಮಿಷ ನಾನು ಇದನ್ನು ಮುಚ್ಚಿಡಬೇಕಾಗತ್ತೆ ಈ ಥರ. ಸೊ ಈ ರೀತಿ ನಾವು 2 ಕಡೆ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ 2 ಕಡೆ ಈ ರೀತಿ ರೋಸ್ಟ್ ಆಗಿದೆ. ಈಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಸೊ ತುಂಬ ಕ್ರಿಸ್ಪಿಯಾಗಿ ರುಚಿಕರವಾಗಿ ಬಂದಿದೆ, ನೋಡೋಣ. ಸೊ ನೋಡಿ, ಇಲ್ಲಿ ಚೀಸಿ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.